Hello my beautiful viewers, welcome back to my YouTube channel ಭಾಗ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇದು ಸಂಡೇ ದಿನದ ವ್ಲಾಗು. ಸಂಡೇ ನಾನು ಮಾಮೂಲಿ ಲೇಟಾಗಿಯೇ ಇರ್ತೀನಿ, ರೆಗ್ಯುಲರ್ ಆಗಿ ಜಲ್ದಿ ಎದ್ದಿರ್ತೀನಿ. ಬಟ್ ಸಂಡೇ ಮಾತ್ರ ನನಗೆ ರೆಸ್ಟ್ ಬೇಕು, ಸೊ ಹಂಗಾಗಿ ಲೇಟಾಗಿ ಎದ್ದಿರ್ತೀನಿ. ಬಟ್ ಇವತ್ತು ನಾನು ಜಲ್ದಿ ಎದ್ದೀನಿ. ನಮ್ಮ ಸಿಸ್ಟ್ರು ಬಂದಿದ್ರೆ, ಸೊ ಹಾಗಾಗಿ ಅವ್ರು ಇವತ್ತು ಊರಿಗೆ ಹೊಂಟಾರ. ಸೊ ನಾನು ಸುಮಾರು ದಿನ ಆಗಿತ್ತು ಎಲ್ಲೂ ಹೊರಗಡೆನೂ ಹೋಗಿದ್ದಿಲ್ಲ. ನಮ್ಮ ಮನ್ಯಾಗ ಏನಪ್ಪ ಅಂತಂದ್ರೆ ನನ್ನ ಹಸ್ಬೆಂಡ್ ಸೀಸನ್ ಶುರು ಆಯ್ತಂದ್ರೆ, ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರಲ್ಲ, ಸೊ ಕಬ್ಬಿನ ಸೀಸನ್ ಶುರು ಆಯ್ತಂದ್ರೆ ನಾವು ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದೇನೇ ಇಲ್ಲ. ಸೊ ಅವರೇ ಕರ್ಕೊಂಡು ಹೋಗೋದು, ಹೊರಗಡೆ ಕರ್ಕೊಂಡು ಹೋದರೆ. ಸೊ ಹಂಗಾಗಿ ಅವ್ರು ಬ್ಯುಸಿ, ಸೀಸನ್ ಮುಗಿಯೋವರೆಗೂ ಒಂದು 2-3 ತಿಂಗಳು ಅವ್ರು ಬ್ಯುಸಿ ಇರ್ತಾರೆ. ಸೊ ಹಂಗಾಗಿ ನಮಗೆ ಎಲ್ಲೂ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿನೇ ನಾವು ಲಾಸ್ಟ್ ಸಂಕ್ರಾಂತಿ ದಿನವೂ ನಾವು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಅವ್ರಿಗೆ ಈ ಟೈಮ್ನಾಗ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ನಾವು ಅವರಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ರಿ ಅಂತೇಳಿ ಜಾಸ್ತಿ ಪ್ರೆಷರ್ ಕೊಡೋದು ಸರಿಯಲ್ಲ ಅಂತೇಳಿ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಆರಾಮಾಗಿ ಮನೆಗೆ ಅವತ್ತಿನ ದಿನ ಹಬ್ಬನೂ ಆಯಿತು. ಇನ್ನು ಸುಮಾರು ದಿನ ಆಗಿತ್ತು ಎಲ್ಲಿನೂ ಹೋಗಿರಲಿಲ್ಲ. ನಮ್ಮ ಸಿಸ್ಟ್ರು ಬಂದಿದ್ರಲ್ಲ, 1-2 ದಿನ ಬಾ ಊರಿಗೆ ಅಂತ ಹೇಳಿದರೆ. ಸೊ ಹಂಗಾಗಿ ಇವತ್ತು ಸಂಡೇ, ಇವತ್ತು ಹೋಗಿ ನಾಳೆ ಬಂದ್ರೆ ಆಯಿತು ಅಂತೇಳಿ ನಾನು ಹೊರಟೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಸುಮಾರು ದಿನದಿಂದ ಮರ್ಕುಂಬಿಗೆ ಹೋಗಬೇಕು ಅಂತೇಳಿ ಅನ್ಕೊಳಾಗ್ತಿದ್ದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮರ್ಕುಂಬಿ ತಾಯಿ ಚಾಮುಂಡೇಶ್ವರಿ ದೇವಿ ಪವಾಡ ಎಲ್ಲ ಕಡೆ ಇವಾಗ ವೈರಲ್ ಆಗೈತಿ. ಬೈಲಂಗುಲದಿಂದ 3 ಕಿಲೋಮೀಟರ್ ಮುಂದ್ಗಡೆ ಐತಿ. ಸೊ ಅಲ್ಲಿ ಹೋಗ್ಬೇಕಂತ ಸುಮಾರು ದಿನದಿಂದ ಅನ್ಕೊಳತ್ತಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವಾಗ ಊರಿಗೆ ಹೋಗ್ಬೇಕಾದ್ರೆ ಮರ್ಕುಂಬಿಗೆ ಹಾದನ್ನು ಹೋಗ್ಬೇಕಾಗೈತೆ ನಾವು. ಸೊ ಹಾಗಾಗಿ ಅಲ್ಲಿ ಇಳ್ಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಮತ್ತೆ ತಿರ್ಗಾ ಊರಿಗೆ ಹೋಗಿ ಅಜ್ಜಿಗೆ ಭೇಟಿಯಾಗಿ ಅಲ್ಲಿನ ದೇವಸ್ಥಾನದ ಪೂಜೆ ಬಂದೈತಲ್ಲ, ಈಗ ಅಜ್ಜಿಯರು ಅಲ್ಲಿ ಪೂಜೆ ಮಾಡ್ತಾರಲ್ಲ, ಸೊ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರಬೇಕು. ಶಿವನ ದೇವಸ್ಥಾನ, ಸೊ ಅದು ಅಲ್ಲಿ ಹೋಗಿ ಒಂದಿನ ಉಳ್ಕೊಂಡು ಬರ್ಬೇಕಂತೇಳಿ ಇವತ್ತು ಹೋಗ್ಬೇಕಂತ ರೆಡಿಯಾಗೀನಿ. ನಾನಂತೂ ಎಲ್ಲಿ ಹೊರಟರು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು, ಇನ್ನು ನನ್ನ ಹಸ್ಬೆಂಡ್ಗೆಲ್ಲ ಅಡುಗೆ ರೆಡಿ ಮಾಡಿಟ್ಟು ಹೊರಡ್ತೀನಿ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡತ್ತೀನಿ. ಸಿಂಪಲ್ಲಾಗಿ ಪಾಲಕ್ ಚಿತ್ರಾನ್ನ ಮಾಡ್ಬೇಕಂತೇಳಿ ಪಾಲಕ್ ಕುದಿಸೋಕ್ಕಿಟ್ಟಿದ್ದೆ. ಸೊ ಅದು ಕುದ್ದಾವ, ಅದಕ್ಕೆ ಸ್ವಲ್ಪ ಶುಂಠಿ, ಆಮೇಲೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಹಾಕಿ ಸೊ ಅದನ್ನು ಫೈನಾಗಿ ಪೇಸ್ಟ್ ಮಾಡಿ ತೊಗೊತೀನಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿದೆ. ಪಾಲಕ್ಕೆಲ್ಲ ಪ್ಯೂರಿ ಹಾಕಿ ಮಾಡಿದ್ರೆ ನಮ್ಮ ಮನ್ಯಾಗ ನನ್ನ ಮಕ್ಕಳು ಪಾಲಕ್ ತಿನ್ನೋದಿಲ್ಲ. ಸೊ ಹಂಗಾಗಿ ಈ ಥರ ಅವ್ರಿಗೆ ಏನಾದರೂ ಮಾಡಿಕೊಟ್ರೆ ಸೊ ಅದರಲ್ಲಿರುವಂಥ ಪೋಷಕಾಂಶ ಅವ್ರ ಬಾಡಿಗೆ ದೊರಕತೈತೆ ಅಂಥೇಳಿ ಮಾಡಿರ್ತೀನಿ. ಇನ್ನೂ ಒಂದು ಕಡಾಯಿ ಬಿಸಿ ಮಾಡಿ ಅದಕ್ಕೆ ತುಪ್ಪ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕತ್ತೀನಿ. ಮಕ್ಕಳು ತಿನ್ನೋಕೆ ಭಾಳ ಅಂದ್ರೆ ಭಾಳ ಹಠ ಮಾಡ್ತಿರ್ತಾರೆ, ಅದು ಒಳ್ಳೆ ಇದು ಒಳ್ಳೆ ಅಂತೇಳಿ. ಸೊ ಹಾಗಾಗಿ ನಾವು ಮಾಡೋ ಅಡುಗೆ ಒಳಗೆ ಸ್ವಲ್ಪ ಅವರು ತಿನ್ನೋವಂಥದ್ದು ಹಾಕಿ ಸ್ವಲ್ಪ ಮಾಡಿಕೊಟ್ರೆ ತಿಂತಾರೆ. ಅದಕ್ಕೆ ಗೋಡಂಬಿ ಹಾಕಿ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಸ್ಟಾರ್ ಹೂವು, ಆಮೇಲೆ ಸೋಂಪು ಹಾಕಿ, ಆಮೇಲೆ ಸ್ವಲ್ಪ ಬಟಾಣಿ ಹಾಕಿನಿ, ಹಸಿ ಬಟಾಣಿ. ಸೊ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಉದ್ದಕ್ಕೆ ಕಟ್ ಮಾಡಿ ಈರುಳ್ಳಿ ಹಾಕತ್ತೀನಿ. ಸೊ ನಿಮ್ಮ ಮನೆಗೆ ಯಾವ ಥರ ಟೇಸ್ಟ್ ತಿಂತಾರ ಅನ್ನೋದು ನಿಮಗೆ ಗೊತ್ತಿರ್ತದೆ. ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಡೋಕೆ ಟ್ರೈ ಮಾಡಬೇಕಷ್ಟೆ. ಸೊ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕರಿಬೇವು ಸೊಪ್ಪು ಹಾಕಿ, ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ 1-2 ಕ್ಯಾರೆಟ್ನ ಕಟ್ ಮಾಡಿ ಹಾಕೀನಿ. ಮತ್ತು ಗ್ಯಾಪ್ನಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕೀನಿ. ಹಂಗೆ ಸ್ವಲ್ಪ ಟರ್ಮರಿಕ್ ಪೌಡ್ರು, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಆ ಗ್ರೀನ್ ಕಲರ್ ಅಂತೂ ಹಂಗೆ ಇರ್ತೈತಿ ಚಿತ್ರಾನ್ನ. ಸೊ ಹಂಗಾಗಿ ಆಪ್ಷನಲ್ಲು. ಇನ್ನು ಸ್ವಲ್ಪ ಅದಕ್ಕೆ ನಾನು ಆವಾಗ ರುಬ್ಬಿಟ್ಕೊಂಡಿದ್ದು ಪಾಲಕ್ ಪ್ಯೂರಿ ಹಾಕತ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಎಷ್ಟು ಹೆಲ್ದಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡ್ತೀವಲ್ಲ, ಅಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗ್ತೈತಿ. ಇನ್ನು ಮಕ್ಳಿಗಂತೂ ಸಾಧ್ಯ ಆದಷ್ಟು ಹೆಲ್ದಿಯಾಗಿರೋದನ್ನು ಟ್ರೈ ಮಾಡಿದ್ರೆ ಬೆಟರ್. ಇನ್ನು ಅದಕ್ಕೆ ನಾನು ಆಲ್ರೆಡಿ ಮಾಡಿಟ್ಕೊಂಡಿರೋ ಅನ್ನ ಹಾಕತ್ತೀನಿ. ಸೊ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಸಾಕು, ನಮ್ಮ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತಿ. ಇದ್ರಾಗ ಪಾಲಕ್ ಹಾಕೀನಿ, ಆಮೇಲೆ ಕ್ಯಾರೆಟು,
ಆಮೇಲೆ ನಾವು ವಟಾಣಿ ಕಾಳು ಇದೆಲ್ಲನೂ ಹಾಕಿದ್ರಿಂದ ಹೆಲ್ದಿಯಾಗಿರ್ತೈತಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಗೆ ಟೇಸ್ಟಿಗೆ ಲಿಂಬು ರಸ ಆ್ಯಡ್ ಮಾಡಿಕೊಂಡ್ರೆ ಸಾಕು ಟೇಸ್ಟಿಯಾಗಿರ್ತೈತಿ. ಮಕ್ಕಳಂತೂ ಕಲರ್ಫುಲ್ಲಾಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡಿರಿ. ಸಿಂಪಲ್ಲಾಗಿ ಮಾಡೋದು, ಇರೋ ಇಂಗ್ರೀಡಿಯೆಂಟ್ನ ಹಾಕಿ ಮಾಡೋದು, ಅದೇ ಬೇಕು ಇದೇ ಬೇಕು ಅಂತಿಲ್ಲ. ಜಸ್ಟ್ ನಾವು ವೆಜಿಟೇಬಲ್ ಹಾಕಿದರೆ ಸಾಕು, ಅಲ್ಲಿ ನಮ್ಗೆ ಹೆಲ್ದಿ ಅನ್ನೋದು ಸಿಗ್ತೈತಿ. ಇನ್ನು ಅದ್ರ ಜೊತೆ ಒಂದು ಹಪ್ಪಳನ ನೆಂಚ್ಕೊಳ್ಳೋಕೆ ತೊಗೊಂಡ್ರೆ ಆಯಿತು. ನೀವು ಇದ್ರ ಜೊತೆ ಬೇಕಂದ್ರೆ ರಾಯ್ತಾನೂ ಮಾಡ್ಕೋಬೋದು. ಮೊಸರು ಆಮೇಲೆ ಸೌತೆಕಾಯಿ ಎಲ್ಲ ಹಾಕಿ ರಾಯ್ತಾನೂ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರ್ತೈತಿ. ಇನ್ನು ನನ್ನ ಹಸ್ಬೆಂಡಿಗೆ ಮಧ್ಯಾಹ್ನ ತಿನ್ನೋಕೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಸಿಂಪಲ್ಲಾಗಿ. ಸೊ ಹಂಗಾಗಿ ಅದರದ್ದೇನು ರೆಸಿಪಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇನ್ನು ಊರಿಗೆ ಹೊರಡೋಕ್ಕೆ ನಾನು ಬಟ್ಟೆ ಸೆಲೆಕ್ಟ್ ಮಾಡತ್ತಿದ್ನಿ. ನೀವು ಅಂದ್ಕೊಂಡಿರ್ಬೋದು ಬ್ಲಾಗ್ ಸ್ಟಾರ್ಟ್ ಆಗಿ 5 ನಿಮಿಷ ಆದ್ರೂ ಇನ್ನೂ ಮಕ್ಕಳನ್ನ ತೋರಿಸಿಲ್ಲಲ್ಲ ಒಂದು ಸಾರಿನೂ ಅಂಥೇಳಿ. ಬಟ್ ಅವ್ರು ಮಲ್ಕೊಂಡಿದ್ರು. ಸಂಡೇ ಎಲ್ಲ ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅವ್ರು. ಸಂಡೇ ಟೈಮ್ ಅವ್ರು ಹೇಳೋವರೆಗೂ ನಾನು ಎಬ್ಸೋದಿಲ್ಲ. ಇವಾಗ ಎದ್ದು ವಾಶ್ರೂಮ್ಗೆ ಹೋಗ್ಯಾರ. ಸೊ ಹಂಗಾಗಿ ನನಗೂ ಬಟ್ಟೆ ಎತ್ತಿಟ್ಕೊಂಡು ಅವ್ರಿಗೂ ಬಟ್ಟೆ ಇಡಾಕ್ತೀನಿ. ಇನ್ನು ನಮ್ಮ ಸಿಸ್ಟರ್ ಅಂತೂ ಕ್ಯಾಮ್ರಾಗೆ ಮುಖನ ಕೊಡೋಂಗಿಲ್ಲ ಅವರು. ಸೊ ಹಾಗಾಗಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡ್ತೀನಿ. ಸೊ ನಾವು ರೆಡಿ ಆದ್ವಿ. ರೆಡಿಯಾಗಿ ಇವಾಗ ಹೊಂಟೀನಿ. ಇವಾಗಂತೂ ನನ್ನ ಮಗನಿಗೆ ಈ ಬಾಟಲ್ ಭಾಳ ಇಷ್ಟ ಆಗತ್ತೈತಿ. ಎಲ್ಲಿ ಹೋದರೂ ಸಾಕು ಈ ಬಾಟಲ್ ಹಿಡ್ಕೊಂಡು ನಿಂದಿರ್ತಾನೆ ನೀರು ಹಾಕ್ಕೊಂಡದ್ರಾಗ. ಬಾಟಲ್ನು ಅಷ್ಟು ಕ್ಯೂಟ್ ಆಗೈತಿ. ಇದು ಆಫ್ಲೈನ್ ತರಿಸಿದ್ದೆ ನಾನು ಮೊನ್ನೆ. ನನ್ನ ಹಸ್ಬೆಂಡ್ ಡಿಮಾರ್ಟ್ಗೆ ಹೋಗಿದ್ರಲ್ಲ. ಸೊ 6ಗೊಂದು ಮತ್ತು ಗುಂಡಾಗೊಂದು 2 ತೊಗೊಂಡು ಬಂದಾರ. ಮನೆಯಿಂದ ಹೊರಡಬೇಕಾದ್ರೆ ಲೇಟ್ ಆಗಿತ್ತು. ಹಾಗಾಗಿ ಮತ್ತೆ ಎಲ್ಲೂ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಇವಾಗ ಬಂದ್ವಿ. 12 ಗಂಟೆ ಎಲ್ಲ ಆಗಿತ್ತು ನಾವು ದೇವಸ್ಥಾನಕ್ಕೆ ಬರೋಷ್ಟ್ರಾಗನ. ಇನ್ನು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಾಗ ವಿಶೇಷವಾದ ಸೇವೆ ಐತಿ, ಅದು ಅಕ್ಕಿ ಸೇವೆ. ಸೊ ಅಕ್ಕಿ ಸೇವೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಎಲ್ಲನೂ ಪರಿಹಾರ ಆಗ್ತವೆ. ನಾವು ಏನು ಹರಕೆ ಕಟ್ಕೊಂಡಿರ್ತೀವಲ್ಲ ಆ ಹರಕೆ ಅನ್ನೋದು ಫಲಿಸ್ತೈತೆ ಅನ್ನೋ ಒಂದು ನಂಬಿಕೆ ಐತಿ. ವಿಶೇಷವಾದ ಸೇವೆ ಅದು ಅಕ್ಕಿ ಸೇವೆ. ಆ ಅಕ್ಕಿ ಸೇವೆ ಮಾಡಬೇಕಂದ್ರೆ ನಾವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮಾಡ್ಬೋದು. ಇಲ್ಲ ನಾವು ಪ್ರತಿ ಅಮಾವಾಸ್ಯೆಗೆ ಒಂದ್ಸರಿ ಮಾಡ್ಬೋದು. 5 ವಾರ ಮಾಡ್ಬೋದು, 9 ವಾರ ಮಾಡ್ಬೋದು. ಇಲ್ಲ 5 ತಿಂಗಳು 9 ತಿಂಗಳು ಈ ಥರ ನಾವು ಮಾಡ್ಬೋದಂತ. ಸೊ ನಾವು ರವಿವಾರ ಬಂದೇವಿ. ಸಂಡೇ ಬಂದಿರೋದ್ರಿಂದ ಅಕ್ಕಿ ಸೇವೆ ಮಾಡೋದಂತೂ ಆಗೋದಿಲ್ಲ. ಸೊ ಹಂಗಾಗಿ ನನ್ನ ಮಕ್ಕಳಿಗೆ ದೃಷ್ಟಿನಾದರೂ ತೆಗೆಸ್ಬೇಕು ಅಂತ ಅಂದ್ಕೊಂಡಿನಿ. ಉಪ್ಪಿನ ದೃಷ್ಟಿ ತೆಗಿತಾರೆ ಇಲ್ಲೇ. ಜನ ಅಂತೂ ಎಷ್ಟು ಅದಾರ ನೋಡ್ತಿರ್ಬೋದು ನೀವು. ಇವತ್ತಂತೂ ಮಂಗಳವಾರ ಅಲ್ಲ, ಶುಕ್ರವಾರ ಅಲ್ಲ, ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆಲ್ಲ, ಆದರೂ ಇಷ್ಟೊಂದು ಜನ ಬಂದಾರ ದರ್ಶನಕ್ಕೆ, ಅಮ್ಮ ತಾಯಿ ದರ್ಶನಕ್ಕೆ. ಸೊ ಇನ್ನು ಕ್ಯೂ ಅಂತೂ ನೋಡ್ತಿರ್ಬೋದು. 2 ಕ್ಯೂ 1 ಕಿಲೋಮೀಟರ್ ಇದಾವೆ. ಸೊ ಇವಾಗ ನಾವು ದರ್ಶನಕ್ಕೆ ಏನಾರ ಕ್ಯೂ ಹಚ್ಚಿದ್ವಿ ಅಂದ್ರೆ ನಮಗಂತೂ ಸಾಯಂಕಾಲನ ದರ್ಶನಕ್ಕೆ ಪಾಳಿ ಸಿಗೋದು. ಸೊ ಹಂಗಾಗಿ ನಾವು ಬೇಡ ಹೊರಗಡೆನ ನಿಂತ್ಕೊಂಡು ಹೊರಗಡೆಯಿಂದನೇ ಅಮ್ಮನ ದರ್ಶನ ಮಾಡಿಕೊಂಡು ಮಕ್ಕಳಿಗೆ ದೃಷ್ಟಿ ತೆಗೆಸ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡು ಮಾತಾಡ್ಕೊಂಡ್ವಿ ನಾವು. ಸೊ ಹಂಗಾಗಿ ಇಲ್ಲೇ ಹೊರಗಡೆಯಿಂದನೇ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ಹಣ್ಣಕಾಯಿನೂ ಹೊರಗಡೆಯಿಂದನೇ ಕೊಟ್ಟು ನಾವು ಏನು ಮಾಡ್ತೀವಿ ಅಂದರೆ ಇನ್ನು ಉಪ್ಪಿನ ಆರತಿಗೆ ಅಲ್ಲಿ ಒಂದು ಕ್ಯೂ, ಉಪ್ಪಿನ ಆರತಿಗೂ ಕ್ಯೂ, ಬೆಲ್ಲದ ಆರತಿಗೂ ಕ್ಯೂ, ಆಮೇಲೆ ಅಕ್ಕಿ ಸೇವೆಗೂ ಕ್ಯೂ. ಇಲ್ಲಿ ನಾವು ಒಳಗಡೆಯಿಂದ ದರ್ಶನ ಮಾಡಬೇಕು ಅಂತಂದ್ರೆ ಮಾರ್ನಿಂಗ್ 7 ಗಂಟೆಗೆಲ್ಲ ಬಂದರೆ ನಮಗೆ ಆರಾಮಾಗಿ ದರ್ಶನ ಆಗ್ತೈತಿ. ಸೊ ನೆಕ್ಸ್ಟ್ ವಾರ ಅಂತೂ ಮಾರ್ನಿಂಗ್ 7 ಗಂಟೆಗೆ ಬಂದರೆ ದರ್ಶನ ಮಾಡ್ಕೊತೀವಿ. ಇನ್ನು ನಾವು ಊರಿಗೆ ಹೋಗ್ಬೇಕಂಥೇಳಿ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಹೊರಗಡೆಯಿಂದನೂ ಅಮ್ಮನ ದರ್ಶನ ಆಕೈತಿ. ಬಟ್ ಸ್ವಲ್ಪ ನುಗ್ಲಾಟ ಆಕೈತೆ, ಭಾಳ ಗದ್ದಲಿರ್ತೈತಿ. ಹೊರಗಡೆ ಜನ ಒತ್ತಾಡ್ತಾರೆ. ಇನ್ನು ನಾವು ಕ್ಯೂನಾಗ ಬಂದರೆ ಆರಾಮಾಗಿ ದರ್ಶನ ಆಕೈತಿ ನಮಗೆ. ಸೊ ಅದೊಂದು. ಇನ್ನು ಅಕ್ಕಿ ಸೇವೆ ಮಾಡಬೇಕಂದ್ರೆ ನಾವು ಒಳಗಡೆ ಹೋಗಿ ಅಮ್ಮಗೆ ಅಕ್ಕಿನ ಸಮರ್ಪಣೆ ಮಾಡಿ ಮಿಕ್ಕಿರೋ ಅಕ್ಕಿ ತಂದು ಅಲ್ಲಿ ಗಿಡಕ್ಕೆ ಕಟ್ಟಿ ಅದ್ರಾಗಿಂದ ಒಂದು ಸ್ವಲ್ಪ ಅಕ್ಕಿ ಒಯ್ದು ಮಣಾಗಿಟ್ಟರೆ ನಾವು ಅದನ್ನು ಹರಕೆ ಕಂಪ್ಲೀಟ್ ಮಾಡಬೇಕಾಗೈತಿ. ಅದೊಂದು ಪ್ರೊಸೀಜರ ಬೇರೆ ಐತಿ. ಆ ಅಕ್ಕಿ ಸೇವೆ ಮಾಡಬೇಕಂದ್ರೆ ನಾವು ಕಂಪಲ್ಸರಿ ಕ್ಯೂನಾಗ ನಿಂತು ಒಳಗಡೆ ದರ್ಶನ ಮಾಡ್ಕೊಂಡು ಬರಬೇಕಾಗೈತಿ. ಇನ್ನು ಬೆಲ್ಲದ ಆರತಿ ಉಪ್ಪಿನ ಆರತಿ ಮಾಡಬೇಕಂದ್ರೆ ಹೊರಗಡೆನೇ ಇರ್ತೈತಿ ಇಲ್ಲಿ. ಸೊ ಇಲ್ಲಿ ಬೆಲ್ಲದ ಆರತಿಗೆ ಉಪ್ಪಿನ ಆರತಿಗೆ ಟೋಕನ್ ಕೊಡ್ತಾರೆ. ಸೊ ಆ ಟೋಕನ್ ತೊಗೋಬೇಕಂದ್ರೆ ನಾವು ಕ್ಯೂನಾಗ ನಿಲ್ಲಬೇಕು. ನಾನು ಫಸ್ಟ್ ಟೈಮ್ ಹೋಗಿದ್ನಿ, ನನಗೇನು ಗೊತ್ತಾಗಲ್ದಾಗಿತ್ತಲ್ಲಿ. ನಾನು ಆ ಕಡೆ ಈ ಕಡೆ ಎಲ್ಲರನ್ನೂ ನೋಡೋಕ್ಕಂತ ನಿಂತ್ಬಿಟ್ಟೀನಿ. ಫಸ್ಟ್ ಬಂದು ನಾನು ಎದುರುಗಡೆನೇ ಟೋಕನ್ ಕೊಡ್ರಿ ಅಂತೇಳಿ ಅವ್ರಿಗೆ ಹೋಗಿ ಕೇಳಿದೆ. ಅವ್ರು ನನಗೆ ಬೈದು ಕಳಿಸಿದ್ರು, ಅಲ್ಲಿ ಹೋಗಮ್ಮ ಕ್ಯೂನಾಗ ನಿಲ್ಲೋಗ ಅಂತೇಳಿ. ಸೊ ಬಂದು ಮತ್ತೆ ಕ್ಯೂನಾಗ ನಿಂತು ಅಲ್ಲಿರೋರನ್ನ ಕೇಳಿದ್ ನಾನು, ನೀವು ಎಷ್ಟು ವಾರ ಬರಕತ್ತಿ ಇಲ್ಲಿ ಏನು ಹೆಂಗೆ ಅಂತೆಲ್ಲ ಕೇಳ್ಕೊಂಡೆ.
ಸೊ ಇದೆಲ್ಲ ರೌಂಡ್ ಹಾಕಿ ಬಂದಲ್ಲಿ ನಾವು ಟೋಕನ್ ತೊಗೋಬೇಕು. ಒಂದು ರೌಂಡ್ ಕ್ಯೂ ಇರ್ತದಲ್ಲ, ಸೊ ಕ್ಯೂನಾಗ ನಿಂತ್ಕೊಂಡು ಬಂದಲ್ಲಿ ನಾವು ಟೋಕನ್ ತೊಗೋಬೇಕು. ಅಲ್ಲಿ ಬೆಲ್ಲದ ಆರತಿಗೆ ಒಂದು ರೇಟು, ಉಪ್ಪಿನ ಆರತಿಗೆ ಒಂದು ರೇಟು, ಅಕ್ಕಿ ಸೇವೆಗೆ ಒಂದು ರೇಟು, ಈ ಥರ ರೇಟ್ ಫಿಕ್ಸ್ ಮಾಡ್ಯಾರ. ಇನ್ನು ಬೆಲ್ಲದ ಆರತಿಗೆ 70 ರೂಪಾಯಿ, ಉಪ್ಪಿನ ಆರತಿಗೆ 35 ರೂಪಾಯಿ. ಆಮೇಲೆ ಅಕ್ಕಿ ಸೇವೆಗೆ ನಾನು ಸರಿಯಾಗಿ ಕೇಳಿಲ್ಲ, ಸೊ 100 ಇರ್ಬೋದು, ಅಲ್ಲಿ 100 ರೂಪಾಯಿ ಇರ್ಬೋದು ಅಕ್ಕಿ ಸೇವೆಗೆ. ಸೊ ಫಸ್ಟ್ ನಾನು ಉಪ್ಪಿನ ಆರತಿದು ಒಂದು 3 ವಾರ ಮುಗಿಸ್ಕೊಂಡಾದ್ಮೇಲೆ ನಾನು ಅಕ್ಕಿ ಸೇವೆನ ಮಾಡಬೇಕಂತೇಳಿ ಅಂದ್ಕೊಂಡೀನಿ. ಇವಾಗ ಫಸ್ಟ್ ವಾರ ಇದು ಉಪ್ಪಿನ ಸೇವೆ. ಸೊ ನನ್ನ ಮಕ್ಕಳಿಗಂತೂ ದೃಷ್ಟಿ ಭಾಳ ಆಗಿತ್ತು. ಪ್ರತಿದಿನ ಅವ್ರು ಜಾಸ್ತಿ ಕಿರಿಕಿರಿ ಮಾಡೋದಿದ್ರೆ ಸರಿಯಾಗಿ ಊಟನೂ ಮಾಡಬಾರಾಗಿದ್ರೆ, ಸೊ ಹಂಗಾಗಿ ಬಂದೇನಿ ಆರತಿನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಾನು ಉಪ್ಪಿನ ಸೇವೆ ತೊಗೊಂಡು ಬಂದೇನಿ. ಇನ್ನು ಯಾವ ಥರ ಮಾಡಬೇಕು ಅದು ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಂತೇಳಿ. ಅಲ್ಲೇ ಪಕ್ಕದವ್ರು ನಿಂತವ್ರನ್ನ ಕೇಳಿದೆ, ಇದನ್ನು ಯಾವ ಥರ ಮಾಡಬೇಕು ಏನು ಎತ್ತ ಅಂತೇಳಿ. ನಾವು ಮನೆಗಾದ್ರೆ ಒಂದು ಹಿಡಿ ಉಪ್ಪು ತೊಗೊಂಡು ಮೂತೆ ಮೇಲೆ ನೇವಾಳಿಸಿ ನಾವು ಒಲಿಗಾದರೂ ಹಾಕ್ತೀವಿ, ಇಲ್ಲ ಒಂದು ತುಂಬಿದ ಕೊಡೋಕ್ಕಾದರೂ ಹಾಕಿರ್ತೀವಿ. ಇನ್ನು ಇಲ್ಲಿ ಒಂದು ಕರ್ಪೂರ ಕೊಟ್ಟಿದ್ರು, ಅವರ ಉಪ್ಪು ಕೊಟ್ಟಿದ್ರು, ಆಮೇಲೆ ಅದಕ್ಕೆ 2 ಗಂಧದ ಕಡ್ಡಿ ಕೊಟ್ಟಿದ್ರು. ಸೊ ನನಗೇನು ಮಾಡ್ಬೇಕಂತ ಗೊತ್ತಿರಲಿಲ್ಲ. ಆ ಉಪ್ಪಿನ ಪ್ಲೇಟ್ ಏನಿರುತ್ತಲ್ಲ, ಆ ಪ್ಲೇಟಿನ ಮೇಲೆ 2 ಅವರು ಕರ್ಪೂರ ಕೊಟ್ಟಿರ್ತಾರಲ್ಲ, ಸೊ ಆ 2 ಕರ್ಪೂರ ಹಚ್ಚಿ ಮಗುವಿನ ಕುಂಡ್ರಿಸಿ ಮಗುವಿನ ತಲೆ ಮೇಲೆ 3 ಸಾರಿ, ಆಮೇಲೆ ಮುಖದ ಮೇಲೆ 3 ಸಾರಿ ನಿವಾಳಿಸಿ ಅದನ್ನು ದೂರ ಇಡಬೇಕು. ಆ ಉಪ್ಪಿನ ಮೇಲೆ ಕರ್ಪೂರ ಎಲ್ಲನೂ ಉರಿಬೇಕದು. ಆ ಕರ್ಪೂರ ಎಲ್ಲನೂ ಉರಿದನೂ ಸೈಡಿಗೆ ನಾವು ದೂರ ಇಟ್ಬಿಟ್ರೆ ಆಯ್ತು. ಸೊ ನಾನು 2 ಮಕ್ಕಳಿಗೂ ನಾನು ಆರತಿ ಮಾಡಿದ್ನಿ, ಉಪ್ಪಿನ ಆರತಿ ಮಾಡಿ ನಮಸ್ಕಾರ ಮಾಡಿದ್ನಿ. ಇನ್ನು ಬೆಲ್ಲದ ಆರತಿಗೆ ಏನು ಮಾಡಿರ್ತಾರೆ ಅಂದರೆ 2 ಅಚ್ಚು ಬೆಲ್ಲ ಕೊಡ್ತಾರೆ, ಅದ್ರ ಮೇಲೆ 2 ತುಪ್ಪದ ದೀಪ ಕೊಡ್ತಾರೆ. ಆ ಬೆಲ್ಲದ ಮೇಲೆ ನಾವು ತುಪ್ಪದ ದೀಪ ಇಟ್ಟು ತಾಯಿಗೆ ಬೆಳಗೋದು, ಆ ತಾಯಿಗೆ ಆರತಿ ಮಾಡೋದು, ಬೆಲ್ಲದ ಆರತಿ ಮಾಡೋದು. ನಮ್ಮದು ಏನು ಕೋರಿಕೆ ಇರ್ತದಲ್ಲ, ಸೊ ಆ ಕೋರಿಕೆನ ಕೇಳಿಕೊಂಡು ನಾವು ತಾಯಿಗೆ ಬೆಲ್ಲದ ಆರತಿ ಮಾಡಿ ಅಲ್ಲೇ ಕೆಳಗೆ ಇಟ್ಟು ನಮಸ್ಕಾರ ಮಾಡಿ ಬರೋದು. ಸೊ ನಾನು ಫಸ್ಟ್ ಬಂದಿದ್ದಕ್ಕೆ ನನ್ನ ಮಕ್ಕಳಿಗೆ ಅಂತೇಳಿ ನಾನು ಉಪ್ಪಿನ ಆರತಿ ಮಾಡೇನೆ. ಇನ್ನು ನೆಕ್ಸ್ಟ್ ಇದು 3 ವಾರ ಕಂಪ್ಲೀಟ್ ಆಗಬೇಕು. ಇವತ್ತು ಸಂಡೇ ಬಂದಿನಲ್ಲ, ಇನ್ನು ನೆಕ್ಸ್ಟ್ ಸಂಡೇ ಮತ್ತು ನೆಕ್ಸ್ಟ್ ಸಂಡೇ 3 ಸಂಡೇ ಕರ್ಕೊಂಡು ಬರ್ಬೇಕು ನನ್ನ ಮಕ್ಕಳಿಗೆ. ನಾನು ಸಂಡೇ ಸ್ಕೂಲು ರಜೆ ಇರ್ತೈತಿ, ಇನ್ನು 2 ಸಾರಿ ಬಂದು ಕರ್ಕೊಂಡು ಬಂದು ನನ್ನ ಮಕ್ಕಳಿಗೆ ಆರತಿ ಮಾಡಿಸೋದಷ್ಟೆ. ಇನ್ನು ಇಲ್ಲಿ ಕಟ್ಟಿರೋ ಗಂಟುಗಳಿಂದವಲ್ಲ, ಇದ್ದ ಗಂಟನ್ನು ಅಕ್ಕಿ ಗಂಟಿದೆ. ಅಕ್ಕಿ ಸೇವೆನ ಹೇಳಿದ್ನಲ್ಲ, ವಿಶೇಷವಾಗಿರೋ ಸೇವೆನ ಇಲ್ಲಿ ಅಕ್ಕಿ ಸೇವೆ ಐತಿ. ಸೊ ಅಕ್ಕಿ ಗಂಟನ್ನು ಅಕ್ಕಿಯಲ್ಲಿ ತೊಗೊಂಡು ಮನೆಯಿಂದ ಅಕ್ಕಿ ತರೋ ಹಂಗಿಲ್ಲ, ಅವರೇ ಕೊಡ್ತಾರೆ. ಅಕ್ಕಿ ಕೊಡ್ತಾರೆ, ಒಂದು ಹಿಡಿ ಅಕ್ಕಿ ಕೊಡ್ತಾರೆ, ಆಮೇಲೆ ಬ್ಲೌಸ್ ಪೀಸ್ ಕೊಡ್ತಾರೆ. ಸೊ ಅದನ್ನು ನಾವು ಒಳಗಡೆ ಹೋಗಿನ ದರ್ಶನ ಮಾಡ್ಕೋಬೇಕು. ತಾಯಿದ ಒಳಗಡೆ ದರ್ಶನ ಮಾಡ್ಕೋಬೇಕಾದ್ರೆ ಅಲ್ಲಿ ಹೋಗಿ ನಾವು ಆ ತಾಯಿಗೆ ಅಕ್ಕಿನ ಸಮರ್ಪಣೆ ಮಾಡಿ ಮಿಕ್ಕಿರೋ ಅವ್ರು ಕೊಟ್ಟಿದ್ದ ಅಕ್ಕಿನ ಒಂದು ಗಂಟು ಕಟ್ಟಿ ಕೊಡ್ತಾರೆ ಅವ್ರ ಅಕ್ಕಿನ. ಸೊ ಆ ಗಂಟನ್ನು ಇಲ್ಲಿ ತೊಗೊಂಡು ಬಂದು ಸಂಕಲ್ಪ ಮಾಡಿ ಇಲ್ಲಿ ಗಿಡಕ್ಕೆ ಅದನ್ನು ಅಕ್ಕಿ ಗಂಟು ಕಟ್ಟಬೇಕು. ಇನ್ನು ಮಿಕ್ಕಿರೋ ಅಕ್ಕಿ ಮನೆಗೆ ತೊಗೊಂಡು ಹೋಗಿ ಅದರಿಂದ ಪ್ರಸಾದ ಮಾಡಿಕೊಂಡು ಮನೆಯವರೆಲ್ಲರೂ ಊಟ ಮಾಡಬೇಕು. ನಾವು ಹೊರಗಡೆಯಿಂದನೇ ದರ್ಶನ ಮಾಡಿದ್ವಿ, ಆದ್ರೂ ಕೂಡ ನಮ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಚೆನ್ನಾಗೇನ ಆಯಿತಾ, ಕ್ಲಿಯರಾಗಿ ತಾಯಿ ಚಾಮುಂಡೇಶ್ವರಿ ಮುಖ ಅಂತ ಅದೊಂದು ನಮಗೆ ತೃಪ್ತಿ ಇತ್ತು. ಇನ್ನು ಇಲ್ಲಿ ಪ್ರಸಾದ ಇತ್ತು, ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ನಿರಂತರ ಪ್ರಸಾದ ಸೇವೆ ಇರ್ತೈತಿ. ಸೂಪರ್ ಆಗೈತಿ. ನನ್ನ ಮಗಳಿಗಂತೂ ಅಲ್ಲಿದ್ದು ಬೇಳೆ ಪಾಯಸ ಭಾಳ ಇಷ್ಟ ಆಯ್ತು. ಸೊ ಅದನ್ನು ಅಷ್ಟೇ ತಿನ್ಲಕ್ಕೆ, ಅನ್ನ ಸಾಂಬಾರು ತಿನ್ನಲೇ ಇಲ್ಲ. ಇನ್ನು ಅನ್ನ ಸಾಂಬಾರು ಅಷ್ಟೇ ಸಕ್ಕತ್ತಾಗಿತ್ತು. ನಾವು ಎಲ್ಲೂ ಹೋದ್ರೂ ಪ್ರಸಾದನ ಮಿಸ್ ಮಾಡ್ಕೋಬಾರ್ದಿತ್ತು. ನಾವು ಮಾರ್ನಿಂಗ್
ಬರಬೇಕಾದ್ರೆ ಬಸ್ಸಿಗೆ ಬಂದಿದ್ವಿ. ನಮ್ಮ ಗೌರ್ಮೆಂಟ್ ಬಸ್ಸಿನ ಪರಿಸ್ಥಿತಿ ಅಂತೂ ಎಲ್ಲರಿಗೂ ಗೊತ್ತೈತಿ. ಅದ್ರಾಗ ಇದು ಮಿಡಲ್ ಆಗ್ತೈತಿ ಬೈಲೊಂಗಲ್ಗೆ. ಸೊ ಬೈಲೊಂಗಲ್ದಾಗೆಲ್ಲ ಬಸ್ ಫುಲ್ ಆಗಿನೇ ಬರ್ತಾವೆ. ಇನ್ನು ನಮ್ಗೆ ನಿಂದ್ರೋ ಪರಿಸ್ಥಿತಿನೇ ಬರ್ತೈತೆ ಅಂತೇಳಿ ಬ್ಯಾಡ ಅಂತೇಳಿ ನಾವು ಆಟೋ ಮಾಡ್ಕೊಂಡೆ ನಾವು ಊರಿಗೆ ಹೊರಟ್ವಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾವು ಹೊತ್ತನಾದರೂ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ಬೇಗನೆ ಬಂದ್ವಿ. ಸಾಯಂಕಾಲ 4 ಗಂಟೆ ಎಲ್ಲ ಆಗಿತ್ತು ನಾವು ಬರೋಷ್ಟ್ರಾಗ. ಸೊ ಇದೇ ದೇವಸ್ಥಾನದಾಗ ನಮ್ಮ ಅಜ್ಜ ಅಜ್ಜಿ ಇರೋದು. ಇಲ್ಲಿ ಇದ್ದ 1 ವರ್ಷ ಪೂಜೆ ಮಾಡೋರಿಗೆ ಇಲ್ಲೇ ಇರೋಕ್ಕೆ ಅವಕಾಶ. ನಿಮ್ಗೆ ನಾನು ಲಾಸ್ಟ್ ಒಂದು ಬ್ಲಾಗ್ನಾಗ ಹೇಳೀನಿ. ಸೊ ದೇವಸ್ಥಾನ ಎಷ್ಟು ಪ್ರಶಾಂತವಾಗೈತಿ. ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಷ್ಟ್ರಾಗನ ರಾತ್ರಿನೇ ಆಗೋಯ್ತು. ಇನ್ನು ಅಜ್ಜನಿಗೆ ರಾತ್ರಿ ಪೂಜೆ ನಡೆಯಕತ್ತೈತಿ. ಇವಾಗ ನನ್ನ ಮಗಳೇನು ಆರತಿ ಹಿಡ್ಕೊಂಡು ನಿಂತಾಳಲ್ಲ. ಸೊ ಒಂದು ಟೈಮ್ನಾಗ ನಾನು ಇದೇ ಥರ ಆರತಿ ಹಿಡ್ಕೊಂಡು ನಿಲ್ತಿದ್ದೆ. ನಮ್ಮ ಮಾವ ಪೂಜೆ ಮುಗಿಸ್ತಿದ್ದ ಅಂತಂದರೆ ಸಾಕು, ಆರತಿ ಹಿಡ್ಕೊಂಡು ನಿಲ್ಲಕ್ಕೆ ಅಷ್ಟು ಖುಷಿ ನನಗೆ. ಓಡ್ಕೊಂಡು ಬಂದು ಆರತಿ ಹಿಡ್ಕೊಂಡು ನಿಲ್ತಿದ್ದೆ. ಪೂಜೆ ಆದ ತಕ್ಷಣ ಈ ಥರ ಕತ್ತಿ ಇಳಿಸ್ಕೊಳ್ದು ಅದೊಂದು ಏನೋ ನಮ್ಗೆ ಪ್ರೊಟೆಕ್ಷನ್ ಅನ್ನೋ ಒಂದು ನಂಬಿಕೆ ನಮ್ಗೆ. ಸೊ ನಾವು ಸಣ್ಣಗಿದ್ದಾಗಿಂದನೂ ಇದನ್ನು ನೋಡ್ಕೊಂಡು ಬಂದೀವಿ. ಇದನ್ನು ನೋಡ್ಕೊಂಡು ನಾವು ಬೆಳೆದೇವಿ. ಸೊ ಹಾಗಾಗಿ ಇನ್ನು ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಬಂದು ಊಟ ಮಾಡಾಕ್ತಿದ್ದೆ. ರಾತ್ರಿ ಊಟ ಇದು. ಸೊ ಅಜ್ಜಿ ಮನೆ ಊಟ. ಇನ್ನು ನೋಡ್ತಿದ್ದಂಗೆ ಮಾರ್ನಿಂಗ್ ಆಗೋಯ್ತು. ಸೊ ನನಗಂತೂ ಇಲ್ಲಿ ಇದ್ದಂಗೆ ಆಗಲಿಲ್ಲ. ನೈಟ್ ಬಂದು ಗಡಿಬಿಡಿನ ಆಯಿತು ಎಲ್ಲನೂ. ಸೊ ಮತ್ತೊಂದು ಸರಿ ಬರೋಣ ಅಂತೇಳಿ ಇನ್ನೊಬ್ಬ ಆರಾಧನೆ ಸ್ಕೂಲಿಗೆ ಹೋಗ್ಬೇಕಲ್ಲ ನಾಳೆಗೆ. ಸೊ ಹಂಗಾಗಿ ಹೊಂಟೇನಿವಾಗ ಮಾರ್ನಿಂಗ್ ಇನ್ನು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತೇಳಿ ದೇವಸ್ಥಾನದ ಒಳಗೆ ಬಂದೇನಿ. ಇದು ಮಾರ್ನಿಂಗ್ ಪೂಜೆ ಯಾವ ಥರ ಆಯ್ತು ಅಂತ ತೋರಿಸ್ತೀನಿ ನಿಮಗೆ. ಇನ್ನಿವತ್ತು ಸೋಮವಾರ. ಸೊ ಹಂಗಾಗಿ ಜಾಸ್ತಿ ಜನ ಬರ್ತಾರಂತೇಳಿ ಎಲ್ಲನೂ ಹೊರಗಡೆನೇ ಇಟ್ಬಿಟ್ಟಿರ್ತಾರೆ. ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶ ಇರೋದಿಲ್ಲ. ಆವಾಗ ನೋಡಿದ್ದೆ ಅದು ರಾತ್ರಿ ಪೂಜೆ, ಇದು ಮಾರ್ನಿಂಗ್ ಪೂಜೆ. ಸೊ ಇವಾಗ ತನ್ನ ಪೂಜೆ ಮಾಡ್ಯಾರ ನಮ್ಮ ಮಾವ. ಇನ್ನು ಸೋಮವಾರ ಅಂತೇಳಿ ಹೊರಗಡೆಯಿಂದನೇ ಬಂದು ಭಕ್ತಿಗೆ ದರ್ಶನ ಇರ್ತೈತಿ, ಜಾಸ್ತಿ ಜನ ಬರ್ತಾರಂತೇಳಿ. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾನು ಊರಿಗೆ ಹೊಂಟ್ನಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗು. ಇನ್ನು ಊರಿಗೆ ಹೋಗಿ ಮತ್ತು ಡೈಲಿ ರೊಟೀನ ಮಕ್ಕಳು ಸ್ಕೂಲಿಗೆ ಕಳಿಸೋದು, ನನ್ನ ಅಡುಗೆ, ಮನೆ ಕ್ಲೀನಿಂಗು, ಇದು ನಂದು ಇದ್ದೇನೇ ಇರ್ತೈತಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್. ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ತೈತೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನಿಮ್ಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್, ಟೇಕ್ ಕೇರ್.